ಹಿಮದಿಂದ ಆವೃತವಾದ ಶಿಖರಗಳ ನಡುವೆ ಸುನಾಮಿಯಷ್ಟೇ ಭಯಾನಕ ವಿಪತ್ತು ರೂಪುಗೊಳ್ಳುತ್ತಿವೆ. ಐಐಟಿ ರೂರ್ಕಿಯ ಸಂಶೋಧಕರು ಹಿಮಾಲಯ ಪರ್ವತಗಳಲ್ಲಿನ ಹಿಮ ನದಿಗಳ ವ್ಯಾಪ್ತಿ ವೇಗವಾಗಿ ಹೆಚ್ಚುತ್ತಿದೆ ಎಂದು ಅಧ್ಯಯನದಲ್ಲಿ ಬಹಿರಂಗಪಡಿಸಿದೆ. ಇನ್ನು ರವೀಂದ್ರ ಕುಮಾರ್ ಮತ್ತು ಸೌರಭ್ ವಿಜಯ್ ಅವರ ಸೈಂಟಿಫಿಕ್ ರಿಪೋರ್ಟ್ಸ್ ನಲ್ಲಿ ಪ್ರಕಟವಾದ ಸಂಶೋಧನೆಯ ಪ್ರಕಾರ ಹೈ ಮೌಂಟೇನ್ ಏಷ್ಯಾ ಪ್ರದೇಶದಲ್ಲಿನ ಈ ಸರೋವರಗಳ ವಿಸ್ತೀರ್ಣ 2016 ಮತ್ತು 2024 ನಡುವೆ 5.5% ಹೆಚ್ಚಾಗಿದೆ. ಪ್ರಸ್ತುತ ಅಂತಹ 31,000ಕ್ಕೂ ಹೆಚ್ಚು ಸರೋವರಗಳಿವೆ. ಇದು 9.3 ಮಿಲಿಯನ್ ಜನರಿಗೆ ನೇರ ಬೆದರಿಕೆಯನ್ನ ಒಡ್ಡುತ್ತಿದೆ. ಪರ್ವತಗಳಲ್ಲಿನ ಹಿಮ ನದಿಗಳು ಕರಗಿದಾಗ ಅವುಗಳ ನೀರು ಖಾಲಿ ಜಾಗಗಳಲ್ಲಿ ಸಂಗ್ರಹವಾಗುತ್ತದೆ, ಸರೋವರಗಳಾಗಿ ರೂಪುಗೊಳ್ಳುತ್ತಿವೆ. ಈ ಸರೋವರಗಳು ಕಾಂಕ್ರೀಟ್ ಅಣೆಕಟ್ಟುಗಳಿಂದ ಸುತ್ತುವರೆದಿಲ್ಲ, ಬದಲಾಗಿ ಅವು ಸಡಿಲವಾದ ಬಂಡೆಗಳು, ಮಂಜುಗಡ್ಡೆ ಮತ್ತು ಶೀಲಖಂಡ ರಾಶಿಗಳ ನೈಸರ್ಗಿಕ ಅಣೆಕಟ್ಟುಗಳಿಂದ ಸುತ್ತುವರೆದಿವೆ. ಜಾಗತಿಕ ತಾಪಮಾನ ಏರಿಕೆಯಿಂದಾಗಿ ನೀರಿನ ಒತ್ತಡ ಹೆಚ್ಚಾದಾಗ ಅಥವಾ ಹಿಮಪಾತವು ಈ ಸರೋವರಗಳನ್ನು ಅಪ್ಪಳಿಸಿದಾಗ ಈ ಅಣೆಕಟ್ಟುಗಳು ಬಲೂನ್ಗಳಂತೆ ಸಿಡಿಯುತ್ತವೆ. ಇದನ್ನು ಗ್ಲೇಸಿಯರ್ ಲೇಕ್ ಔಟ್ ಬಸ್ಟ್ ಫ್ಲಡ್ ಅಥವಾ ಹಿಮಾಲಯನ್ ಸುನಾಮಿ ಎಂದು ಕರೆಯಲಾಗುತ್ತದೆ. 2013ರಲ್ಲಿ ಕೇದಾರನಾಥ ದುರಂತ ಮತ್ತು 2023ರಲ್ಲಿ ಸಿಕ್ಕಿಂನಲ್ಲಿ ಸಂಭವಿಸಿದ ಪ್ರವಾಹಗಳು ಪ್ರಮುಖ ಉದಾಹರಣೆಗಳಾಗಿವೆ. ಈ ಸರೋವರಗಳು ಎಷ್ಟು ಎತ್ತರದಲ್ಲಿವೆ ಎಂದ್ರೆ ಅವುಗಳ ನೀರು ಬಿದ್ದಾಗ ಅದು ಅಗಾಧ ವೇಗವನ್ನ ಪಡೆಯುತ್ತದೆ. ಇದು ನೀರನ್ನ ಮಾತ್ರ ಒಯ್ಯುವುದಿಲ್ಲ, ಬದಲಾಗಿ ಚಲಿಸುವ ಪರ್ವತವಾಗುತ್ತದೆ. ಬಂಡೆಗಳು, ಮಣ್ಣು ಮತ್ತು ಮರಗಳನ್ನ ಹೊತ್ತುಕೊಂಡು ತನ್ನ ಹಾದಿಯಲ್ಲಿರುವ ಎಲ್ಲವನ್ನೂ ನಾಶಪಡಿಸುತ್ತದೆ. ಹಿಮನದಿ ಪ್ರವಾಹದ ಅಪಾಯದಲ್ಲಿರುವ ಜಾಗತಿಕ ಜನಸಂಖ್ಯೆಯಲ್ಲಿ 62% ಜನರು ಹೈ ಮೌಂಟೇನ್ ಏಷ್ಯಾ ಪ್ರದೇಶದಲ್ಲಿ ವಾಸವನ್ನ ಮಾಡ್ತಾ ಇದ್ದಾರೆ. ಹಿಮಾಲಯದ ಈ ಭಾಗದಲ್ಲಿರುವ ಅನೇಕ ಕುಟುಂಬಗಳು ಸರೋವರಗಳಿಂದ ಕೇವಲ 10 ಕಿಲೋಮೀಟರ್ಗಳ ಒಳಗೆ ವಾಸ ಮಾಡ್ತಿದ್ಯಂತೆ. ಒಟ್ನಲ್ಲಿ ಜಾಗತಿಕ ತಾಪಮಾನ ಏರಿಕೆ ಇದೇ ವೇಗದಲ್ಲಿ ಮುಂದುವರೆದ್ರೆ ಕೇದಾರನಾಥದಂತಹ ವಿಪತ್ತುಗಳ ಅಪಾಯವು ಭವಿಷ್ಯದಲ್ಲಿ ಮತ್ತಷ್ಟು ಹೆಚ್ಚಾಗಬಹುದು. ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ 2026 ಫೆಬ್ರವರಿ 6, 7, 8ರಂದು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರವಾಸಿನಿಯಲ್ಲಿ ಆಯೋಜಿಸುತ್ತಿದೆ. ಇದು ಕರ್ನಾಟಕ ಕೃಷಿ ಇಲಾಖೆ ಪ್ರಕಟಣೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.